ಸ್ನೇಹಿತರೆ, ಹೊಸೂರಲ್ಲಿ ಇವತ್ತು ಒಬ್ಬ ಲಾಯರ್‌ನ ನಡು ರಸ್ತೆಯಲ್ಲಿ ಹೊಸೂರು ಕೋರ್ಟು ನಿಯರು ಒಂದು ಅವ್ರದ್ದು ಆಫೀಸ್ ಏನೋ ಇದೆ. ಅವ್ರ ಆಫೀಸ್ ಮುಂದೆನೇ ನಡು ರಸ್ತೆಯಲ್ಲಿ ತುಂಬ ಜನ ಓಡಾಡ್ತಾ ಇದ್ದಾರೆ. ಎಲ್ಲ ನೋಡ್ಕೊಂಡು ನಿಂತಿದ್ದಾರೆ. ಲಾಯರ್‌ನ ಒಬ್ಬ ಬಂದು ಮಚ್ಚು ತೊಗೊಂಬಂದು ಲಾಂಗ್ ಎತ್ಕೊಬಂದು ಆ ಲಾಯರ್ ಮೇಲೆ ಹಲ್ಲೆ ಮಾಡಿ ಸಾಯಿಸ್ತಾ ಇರ್ತಾನೆ. ಯಾರೇ ಒಬ್ಬರಾಗಲಿ ಬಂದು ಬಿಡಿಸೋದಾಗಲಿ ಇಲ್ಲ ಇಮಿಡಿಯೇಟ್ ಪೊಲೀಸವ್ರನ್ನ ಕರೆಸೋದಾಗಲಿ ಯಾವುದೇ ರೀತಿಯ ಮಾಡಿರೋದಲ್ಲ. ಆ ವ್ಯಕ್ತಿ ಕೊನೆ ಉಸಿರು ಎಳೆದಿದ್ದಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನೋ ಕೊನೆ ಉಸಿರು ಎಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ. ಅವ್ರ ಹೆಸರು ಬಂದು ಕಣ್ಣನ್ ಅಂತ, ಲಾಯರ್ ಹೆಸರು. ಏನು ದ್ವೇಷ ಇತ್ತು ಯಾವುದಾದ್ರೂ ಕೇಸಲ್ಲಿ? ವಿರುದ್ಧವಾಗಿ ಏನಾದರೂ ಕೇಸ್ ಗೆದ್ದಿದ್ರಾ ಇಲ್ಲ ಏನಾದರೂ ಕೇಸ್ಗಳಿತ್ತಾ? ಎಲ್ಲಿ ಈ ಕೇಸಿಂದ ನನಗೆ ತೊಂದರೆ ಆಗುತ್ತೆ ಅಂತ ಈ ರೀತಿ ಮಾಡಿದ್ರಾ, ಇಲ್ಲ ವೈಯಕ್ತಿಕ ದ್ವೇಷನಾ, ಇಲ್ಲ ಪರ್ಸ್ನಲ್ದು ಏನಾದರೂ ಇರುತ್ತಾ? ಏನೂ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ಮಾಹಿತಿ ಯಾರೇನೋ ಗೊತ್ತಿದ್ರೆ ಹೇಳಿ. ನೋಡಿ, ಒಬ್ಬ ವ್ಯಕ್ತಿನ ನಡು ರಸ್ತೆಯಲ್ಲಿ ಕೊಲೆ ಮಾಡ್ತಾನೆ ಅಂದರೆ ಅದು ಮುಚ್ಚೆತ್ಕೊಂಡು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದೊಂದು ಸರ್ಕಲ್ಲು ಪ್ಲಸ್ ರೀತಿಯಲ್ಲಿರುತ್ತೆ ರೋಡು. ಈ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು, ಇನ್ನೊಂದು ರೋಡು. ಸರ್ಕಲಲ್ಲಿ ಏನಿದೆ ಅಲ್ಲಿ ಮಾಡ್ತಾನೆ. ಎಲ್ಲ ಗಾಡಿಗಳಲ್ಲಿ ಬಂದು ನಿಂತ್ಕೊಳತ್ತೆ. ಯಾರೊಬ್ಬಲಾಗಲಿ ಅಲ್ಲಿ ಒಬ್ಬನ್ನ ತಡಿಬೋದಾಗಿತ್ತು. ಅವನ ಹತ್ರ ಏನೇ ಮಚ್ಚಿದ್ರು ಕೂಡ. ಒಂದು 5-6 ಜನ ಹೋಗಿ ಇಟ್ಕೊಂಡಿದ್ದಿದ್ರೆ ಮುಗ್ದೋಗಿತ್ತು. ಆ ವ್ಯಕ್ತಿ ಪ್ರಾಣ ಆದರೂ ಉಳಿತಾ ಇತ್ತು. ಜನಗಳು ಏನಕ್ಕೆ ಈ ರೀತಿ ಆಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಬರ್ತಾ ಬರ್ತಾ. ಹ್ಯುಮ್ಯಾನಿಟಿ ಎಲ್ಲಿದೆ? ಯಾರೋ ಒಬ್ಬ ವ್ಯಕ್ತಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ಹೋಗಿ ಅವ್ರನ್ನ ಕಾಪಾಡಬೇಕಾಗಿತ್ತು. ಅಟ್ಲೀಸ್ಟ್ ಆ ವ್ಯಕ್ತಿ ಉಳಿತಾ ಇದ್ರು ಅನ್ಕೊತೀನಿ. ಇನ್ ಕೇಸ್ ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದರೆ ಉಳಿತಾ ಇದ್ರು. ಅದಕ್ಕಿಂತ ಮುಂಚೆ ಏನಾದರೂ ಅವ್ರನ್ನ ಹೊಡೆದಿದ್ರು ಕೂಡ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅದ್ರ ಉಳಿಯೋ ಚಾನ್ಸಸ್ ಜಾಸ್ತಿ ಇತ್ತು. ಹೊಡಿತಾ ಇದ್ರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಶೋನ್ ತೊಗೊತಾ ಇದ್ದಾರೆ, ವೀಡಿಯೋಗಳು ಮಾಡ್ಕೊತಾ ಇದ್ದಾರೆ. ಅದ್ರ ಬದಲು ಯಾರಿಗಾನ ಪೊಲೀಸ್ವ್ರಿಗಿರ್ಬೋದು ಕರೆಸಿ ಇಮಿಡಿಯೇಟಾಗಿ ಅವ್ರ ಮೇಲೆ ಆಕ್ಷನ್ ತೊಗೊಬೋದಾಗಿತ್ತು. ಒಬ್ಬ ಪ್ರಾಣ ಉಳಿತಾ ಇತ್ತು. ಅದೇ ನೀವು ಲೆಕ್ಕ ಹಾಕೊಳ್ಳಿ, ಒಬ್ಬ ಲಾಯರ್ ಮೇಲೆ ಈ ರೀತಿ ಮಾಡ್ತಾರಂದರೆ ಇನ್ನು ಸಾಮಾನ್ಯ ಜನದ ಮೇಲೆ ಯಾವ ರೀತಿ ಮಾಡ್ಬೋದು? ಏನು ಭಯ ಇದೆ ಸೊಸೈಟಿಲಿ? ಏನು ಭಯ ಇದೆ? ಇವಾಗ ಇವ್ನು ಮಾಡೋದು ನೋಡ್ಕೊಂಡು ಇನ್ನೊಬ್ರು ಕೂಡ ಇದೇ ರೀತಿ ಮಾಡ್ಬೋದು. ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಬೇಕು. ಏನಿದ್ದೀರಾ ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನಿದ್ದೀರಾ ನೀವುಗಳು ಮಾತಾಡಿ. ಹಾಗೆ ಈ ಮೀಡಿಯಾದವ್ರು ಏನಿದ್ದಾರೆ ಬರೀ ಡಿ ಬಸ್ ವಿಷಯ ಬಿಟ್ಟು ಈ ಥರ ವಿಷಯಗಳು ಕೂಡ ನೀವು ಮಾತಾಡಬೇಕಾಗತ್ತೆ. ಆಮೇಲೆ ಲಾಯರ್ಗಳು ಏನಿದ್ದೀರಾ ನೀವು ಕೂಡ ಈ ಹೊಸೂರು ತಮಿಳ್ನಾಡ್ದು ನಾವೇನಕ್ಕೆ ಮಾತಾಡಬೇಕು ಅನ್ನೋದೆಲ್ಲ ಬಿಟ್ಟು ಇಡೀ ಇಂಡಿಯಾದಲ್ಲಿರೋ ಲಾಯರ್ಗಳಲ್ಲಿ ನಿಮ್ದು ಏನೇನು ಅಸೋಸಿಯೇಷನ್ಗಳು ಏನೇನಿದೆಯೋ ನೀವೆಲ್ಲ ಸ್ಟ್ಯಾಂಡ್ ಎತ್ತು ಆ ವ್ಯಕ್ತಿ ಯಾರಿದಾನೋ ಅವ್ನಿಗೆ ಆಕ್ಷನ್ ತೊಗೊಬೇಕು. ನೆಕ್ಸ್ಟ್ ಯಾರು ಈ ರೀತಿ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಈ ವ್ಯಕ್ತಿ ಒಂದು ಎಕ್ಸಾಂಪಲ್ ಆಗಬೇಕು. ಈ ಥರ ಆ ರೀತಿ ಒಂದು ಶಿಕ್ಷೆಯನ್ನು ಈ ವ್ಯಕ್ತಿ ಕೊಡಬೇಕು. ಕೆಲವು ಕ್ಲಿಪ್ಸಲ್ಲಿ ಹಾಕ್ತಾಯಿದ್ದೀನಿ, ಬ್ಲರ್ ಮಾಡ್ತೀನಿ, ಯಾಕೆಂದರೆ ಯೂಟ್ಯೂಬ್ ಅಕ್ಸೆಪ್ಟ್ ಮಾಡಲ್ಲ. ಹಾಗೆ ಅದನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ರು ಕೂಡ ನೋಡೋಕ್ಕೆ ಕೂಡ ಏನಂತ ಹಿಂಸೆ ಆಗುತ್ತೆ. ಆದ್ದರಿಂದ ಸ್ವಲ್ಪ ಬ್ಲರ್ ಮಾಡಿ ಹಾಕ್ತೀನಿ. ನೋಡಿ. ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಆಮೇಲೆ ಅವ್ರಿಗೆ ಜಸ್ಟಿಸ್ ಸಿಗೋವರೆಗೂ ನಾವು ಹೋರಾಡೋಣ. ಲಾಯರ್ಗಳು ಏನಿದ್ದೀರಾ ಇದ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.